ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಶ್ವೇತಾ ಸದಾಶಿವ ಗಸ್ತಿ. ಇವತ್ತು ಏನು ಮಾಡತ್ತನಂದ್ರೆ ಹೆಸರು ಕಾಳಿನ ದೋಸೆ ಮಾಡೋದು ತೋರಿಸ್ತಾನೆ ನೋಡಿರಿ. ಹೆಸರು ಕಾಳು, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ, ಅಕ್ಕಿ 1 ಕಪ್ ತೊಗೊಂಡ್ರಿ. ಹೆಸರು ಕಾಳು, ಉದ್ದಿನಬೇಳೆ, ಅಕ್ಕಿ ರೇಷನ್ ಅಕ್ಕಿನ ತೊಗೋಬೇಕ್ರಿ, ಅಂದ್ರೆ ದೋಸೆ ಚಲೋ ಬರ್ತಾವೆ. ಈ ಟೇಸ್ಟ್ ಬರಾಕ ಕಡಲೆ ಬೇಳೆ ಮತ್ತು ಶೇಂಗಾ ತೊಗೊಂಡೇನ್ರಿ. ಈಗ ನೀರಾಗ ಹಾಕಿ ನೆನೆ ಹಾಕೊಂಡ್ರಿ. ಬೆಳಿಗ್ಗೆನೆಲ್ಲ ನೆನೆ ಇಟ್ಕೋಬೇಕ್ರಿ. ರಾತ್ರಿ ಸಾಯಂಕಾಲ ಎಲ್ಲ ರುಬ್ಬಿ ಇಟ್ಕೊಂಡು ಉಪ್ಪು ಹಾಕಿ ತೆಗೆದಿಡ್ಬೇಕ್ರಿ. ಹೆಸರು ಕಾಳು ಹಾಕತ್ತೇನೆ ರೀ. ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಬೀಜ ಅದನ್ನು ಅದ್ರಾಗ ಹಾಕತ್ತೇನೆ ರೀ. ನೀರು ಹಾಕಿ 2 ಸರ್ತಿ ತೊಳ್ಕೊಬೇಕ್ರಿ ಸ್ವಚ್ಛಂಗೆ. ದೋಸೆ ಕಲ್ಲ ಮಣ್ಣು ಇದ್ರೂ ಮ್ಯಾಲೆ ಬರ್ತಾವೆ, ಹುಳ ಅದು ಇದ್ರೆ ರೀ. ಈಗ ನೆನೆ ಇಡಬೇಕ್ರಿ. ಮುಂಜಾನೆಗೆ ಹಾಕಿ ಸಾಯಂಕಾಲ ಮಟ್ಟ ನೆನೆ ಇಟ್ಟ ಅಂದ್ರೆ ಚಂದ ಮೆದುವು ಬರ್ತಾವೆ ರೀ. ನೆಂದೈತೆ ನೋಡಿರಿ. ಈಗ ಅದನ್ನು ರುಬ್ಕೋತೇನೆ ರೀ. ಸಣ್ಣಂಗೆ ರುಬ್ಕೋಬೇಕ್ರಿ. ಮಿಕ್ಸರ್ ಜಾರಿಗೆ ಹಾಕತ್ತೇನು. ನೀರು ಹಾಕಿ ಸ್ವಲ್ಪ ಸಣ್ಣಂಗೆ ರುಬ್ಕೊಳ್ಳೋರಿ. ನೋಡಿರಿ, ಈ ರೀತಿ ರುಬ್ಕೋಬೇಕ್ರಿ. ಈಗ ಮತ್ತೆ ಬಗೋನ್ಯಾಗ ಹಾಕಿ ತೆಗೆದಿಡ್ತಾನೆ ರೀ. ಉಪ್ಪು ಹಾಕಿ ಹಿಂಗೆ ಮಿಕ್ಸ್ ಮಾಡಿ ಸರಿಯಂಗೆ ಚಿಡೋದ್ರಿ. ಈಗ ಕೊತ್ತಂಬರಿ, ಕರಿಬೇವು ರೀ ಮಿಕ್ಸರ್ ಜಾರಿಗೆ ಹಾಕೊಳತ್ತೀನಿ ರೀ. ಟೇಸ್ಟ್ ಬರ್ತಾವಂತೇಳಿ ಹಾಕೋದ್ರಿ. ಶುಂಠಿ ಹಾಕತ್ತೀನಿ ರೀ ಸ್ವಲ್ಪ, ಒಂದು ಸ್ವಲ್ಪ ಬೆಳ್ಳುಳ್ಳಿ ರೀ. ಅದನ್ನೆಲ್ಲ ಅದ್ರಾಗ ಹಾಕಿ ರುಬ್ಕೋತೀನಿ ರೀ. ಸಣ್ಣಂಗೆ ರುಬ್ಕೋಬೇಕ್ರಿ. ಈಗ ನೆನೆದಿರೋ ಹಿಟ್ಟಿನೊಳಗೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ನೋಡಿರಿ, ರಾತ್ರಿ ಎಲ್ಲ ನೆನೆದ ಬೆಳಿಗ್ಗೆ ಹಿಂಗಾಗಿರ್ತೈತೆ ರೀ. ಈಗ ಉಬ್ಬಿ ಬಂದೈತೆ ರೀ. ಈಗ ಅದು ಮಿಕ್ಸಿ ಮಾಡಿದ್ದ ಇದ್ರಾಗನ ಮಿಕ್ಸ್ ಮಾಡ್ಕೋಬೇಕ್ರಿ. ಅದ್ರ ರುಬ್ಕೊಂಡಿರೋದೆಲ್ಲ ಹಾಕಿ ಚೆನ್ನಾಗಿ ಅದ್ರೊಳಗೆ ಸೌಂಟಿಲಿ ಹಿಂಗೆ ತಿರುಗಿಸ್ಕೋಬೇಕ್ರಿ. ಉಪ್ಪು ಕಡಿಮೆ ಬಿಡ್ತಂದ್ರೆ ಮ್ಯಾಲೆ ಒಂದು ಸ್ವಲ್ಪ ಹಾಕೊಂಡ್ರೂ ನಡಿತೈತೆ ರೀ. ನಾನು ಇನ್ನೇ ಹಾಕಿಟ್ಟಿರ್ತೇನೋ. ಈಗ ದೋಸೆ ಹಿಟ್ಟು ರೆಡಿ ಆಯ್ತು ನೋಡಿರಿ. ಎಲ್ಲ ಚಲೋ ಹೊತ್ತಂಗೆ ಉಬ್ಬೀತೀರಿ. ಈಗ ಎಣ್ಣೆ ಹಚ್ಕೊಂಡೇನು ದೋಸೆ ಹಂಚಿಗೆ. ಈಗ ದೋಸೆ ಹಾಕೋದು ತೋರಿಸ್ತೇನೆ ರೀ. ಕಾಳುಗಳೆಲ್ಲ ಹಾಕಿ ಮಾಡೋದ್ರಿಂದ ದೋಸೆ ಬಾಯಾಗ ಭಾಳ ರುಚಿಯಾಗಿರ್ತಾವೆ ರೀ. ಆರೋಗ್ಯಕ್ಕೂ ಒಳ್ಳೇದು. ಈ ರೀತಿ ಮಾಡ್ಕೊಂಡು ತಿನ್ನಬೇಕು, ಭಾಳ ಚಲೋ ಅನ್ನಿಸ್ತಾವೆ ರೀ. 2 ಸೈಡ್ದಿಂದ ಎಣ್ಣೆ ಹಚ್ಚಿ ಹಿಂಗೆ ಬೇಯಿಸ್ಕೋಬೇಕ್ರಿ. ನೋಡಿರಿ, ಹಿಂಗೆ ಕೆಂಪು ನಾವು ಬರೋ ಮಟ್ಟ ಬೇಯಿಸ್ಕೊಳತ್ರಿ. ರೆಡಿ ಆಗೈತೆ ನೋಡಿರಿ. ಶೇಂಗಾ ಚಟ್ನಿ, ಆಲೂಗಡ್ಡೆ ಪಲ್ಯ ಜೊತೆ ತುಪ್ಪ ಬೇಕಾದ್ರೆ ಹಚ್ಕೊಂಡು ತಿನ್ಬೋದು ರೀ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.